ವಿದ್ಯಾರ್ಥಿಗಳೇ, ರಾಸಾಯನಿಕ ಸಮೀಕರಣ ಸರಿದೂಗಿಸುವುದು ಹೇಗೆ ಅನ್ನೋದನ್ನು ಈ ಒಂದು ಭಾಗದಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ರಾಸಾಯನಿಕ ಸಮೀಕರಣವನ್ನು ಇಲ್ಲಿ ಬರೆದಿದ್ದೇನೆ. ಅದನ್ನು ಒಂದು ಸಲ ನೋಡಿ. Fe2SO4 ಥ್ರೈಸ್ ಪ್ಲಸ್ KOH ಬಾಣದ ಗುರುತು K2SO4 ಪ್ಲಸ್ FeOH ಥ್ರೈಸ್. ಸರಿ, ಇಲ್ಲಿ ಈ ಎಡಭಾಗದಲ್ಲಿರ್ತಕ್ಕಂತಹ ವಸ್ತುಗಳನ್ನು, ರಾಸಾಯನಿಕ ವಸ್ತುಗಳನ್ನು ನಾವು ಪ್ರತಿವರ್ತಕಗಳನ್ನು ಕರಿತೀವಿ. ಬಲಭಾಗದಲ್ಲಿರ್ತಕ್ಕಂಥವುಗಳನ್ನು ನಾವು ಉತ್ಪನ್ನಗಳು ಅಂತೇಳಿ ಕರಿತೀವಿ, LHS RHS. ಸರಿ, ಎಡಭಾಗದಲ್ಲಿರ್ತಕ್ಕಂಥ ಪ್ರತಿವರ್ತಕಗಳು ಯಾವ್ಯಾವ ಪರಮಾಣುಗಳದಾವ ಅನ್ನುವುದನ್ನು ನಾವು ಒಂದೊಂದಾಗಿ ಬರಿತಾ ಹೋಗೋಣ. ಮೊದಲನೇದಾಗಿ ಕಬ್ಬಿಣ Fe, ಎರಡನೇದಾಗಿ ಸಲ್ಫರ್ S, ಮೂರನೇದಾಗಿ ಆಕ್ಸಿಜನ್ O, ನಾಲ್ಕನೇದಾಗಿ ಪೊಟ್ಯಾಷಿಯಂ K, ಐದನೇದಾಗಿ ಹೈಡ್ರೋಜನ್. ಸರಿ, ಎಷ್ಟಾಯಿತು? ಕಬ್ಬಿಣ Fe, ಸಲ್ಫರ್ S, ಆಕ್ಸಿಜನ್ O, ಪೊಟ್ಯಾಷಿಯಂ K, ಹಾಗೆ ಹೈಡ್ರೋಜನ್ H. ಇದು ಪ್ರತಿವರ್ತಕದಲ್ಲಿ. ಅದೇ ರೀತಿ ಉತ್ಪನ್ನಗಳಲ್ಲಿ ಇವುಗಳನ್ನು ಬರಿತಾ ಹೋಗೋಣ. Fe, S, O, K, H. ಇವಾಗ ನೋಡಿ, ಪ್ರತಿವರ್ತಕದಲ್ಲಿ ಕಬ್ಬಿಣ ಎಷ್ಟಿದೆ? ಎರಡಿದೆ, 2. ಇಲ್ಲಿ ನೋಡಿ, ಉತ್ಪನ್ನದಲ್ಲಿ ಕಬ್ಬಿಣ ಎಷ್ಟಿದೆ? ಒಂದಿದೆ, 1. ಹಾಗೆ ಸಲ್ಫರ್ ನೋಡಿ, ಪ್ರತಿವರ್ತಕದಲ್ಲಿ ಸಲ್ಫರ್ 3 ಇದೆ, ಹಾಗೆ 3. ಉತ್ಪನ್ನದಲ್ಲಿ ಸಲ್ಫರ್ ನೋಡಿ ಎಷ್ಟಿದೆ? ಒಂದಿದೆ, 1. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಆಕ್ಸಿಜನ್ನು. ಆಕ್ಸಿಜನ್ ಎಷ್ಟಿದೆ? ಈ ಬ್ರಕೆಟ್ನಲ್ಲಿ ಆಕ್ಸಿಜನ್ 4 ಇದೆ, ಬ್ರಕೆಟ್ ಹೊರಗಡೆ ಎಷ್ಟಿದು? 3. 3 × 4 12 ಆಕ್ಸಿಜನ್ ಪ್ರತಿವರ್ತಕದಲ್ಲಿ ಬರಿಬೇಕು. ಉತ್ಪನ್ನದಲ್ಲಿ ನೋಡಿ ಆಕ್ಸಿಜನ್ ಎಷ್ಟಿದೆ ಅಂತ, 4 ಮತ್ತು ಇಲ್ಲಿ 3, ಎಷ್ಟಾಯಿತು? 7 ಆಯಿತು. 7 ಆಕ್ಸಿಜನ್ ಇಲ್ಲಿ ಬರಿಬೇಕು. ಸರಿ, ನಂತರ ಯಾವುದು? ಪೊಟ್ಯಾಷಿಯಂ. ಪೊಟ್ಯಾಷಿಯಂ ಎಷ್ಟಿದೆ? ಪ್ರತಿವರ್ತಕದಲ್ಲಿ 1 ಇದೆ. ಇಲ್ಲಿ ನೋಡಿ, ಪೊಟ್ಯಾಷಿಯಂ ಎಷ್ಟಿದೆ? 2 ಇದೆ. ಹಾಗೆ ಹೈಡ್ರೋಜನ್ ನೋಡಿ 1 ಇದೆ. ಪ್ರತಿವರ್ತಕದಲ್ಲಿ ಹೈಡ್ರೋಜನ್ 1, ಉತ್ಪನ್ನದಲ್ಲಿ ಹೈಡ್ರೋಜನ್ 3. OH ಬ್ರಕೆಟ್ ಥ್ರೈಸ್ ಇದೆಯಲ್ಲ, OH ಥ್ರೈಸ್ ಅಂದಾಗ ಈ 3 ಈ ಬ್ರಕೆಟ್ ಒಳಗಡೆ ಇರತಕ್ಕಂತಹ ಪರಮಾಣುಗಳಿಗೆ ಮಲ್ಟಿಪ್ಲೈ ಆಗುತ್ತೆ. 3 × 1 3 ಆಕ್ಸಿಜನ್ ಆಯಿತು. 3 ಆಕ್ಸಿಜನ್ ಪ್ಲಸ್ 4 ಆಕ್ಸಿಜನ್, 7 ಆಕ್ಸಿಜನ್ ಈಗಾಗಲೇ ಬರೆದಿದ್ದೀವಿ. ಈಗ ಹೈಡ್ರೋಜನ್ ಎಷ್ಟಾಯಿತು? 3 ಆಯಿತು. ಉತ್ಪನ್ನಗಳಲ್ಲಿ ಹೈಡ್ರೋಜನ್ 3 ಆಯಿತು. ಇವಾಗ ನೋಡಿ, ನಾವು ಹೋಲಿಸ್ತಾ ಹೋದಾಗೆ ಪ್ರತಿವರ್ತಕದಲ್ಲಿ ಕಬ್ಬಿಣ 2 ಇದೆ, ಉತ್ಪನ್ನದಲ್ಲಿ 1 ಇದೆ. ಸಲ್ಫರ್ 3 ಇದೆ, ಇಲ್ಲಿ ಸಲ್ಫರ್ 1 ಇದೆ. ಆಕ್ಸಿಜನ್ 12 ಇದೆ, ಆಕ್ಸಿಜನ್ 7 ಇದೆ. ಪೊಟ್ಯಾಷಿಯಂ 1 ಇದೆ, ಪೊಟ್ಯಾಷಿಯಂ 2 ಇದೆ. ಹೈಡ್ರೋಜನ್ 1, ಹೈಡ್ರೋಜನ್ 3. ಹಾಗಾದರೆ ಇದು ರಾಸಾಯನಿಕ ಸಮೀಕರಣ ಏನಾಗಿಲ್ಲ? ಸರಿದೂಗಿಸಲ್ಪಟ್ಟಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಇದನ್ನು ನಾವು ಸರಿದೂಗಿಸ್ಬೇಕು. ಸರಿದೂಗಿಸ್ಬೇಕಾದ್ರೆ ಒಂದಿಷ್ಟು ನಿಯಮ ಇದೆ. ಏನು ಅಂದರೆ, ಯಾವಾಗಲೂ ರಾಸಾಯನಿಕ ಸಮೀಕರಣ ಸರಿದೂಗಿಸುವಾಗ ಮೊದಲಿಗೆ ನಾವು ಲೋಹಗಳನ್ನು ಸರಿದೂಗಿಸ್ಬೇಕು. ಇಲ್ಲಿ ಬರೆದಿದ್ದೇನಲ್ಲ, ಲೋಹಗಳನ್ನು ಏನು ಮಾಡಬೇಕು? ಸರಿದೂಗಿಸ್ಬೇಕು. ನಂತರ ಅಲೋಹಗಳನ್ನು ಸರಿದೂಗಿಸ್ಬೇಕು. ಅಲೋಹಗಳಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನನ್ನು ಹೊರತುಪಡಿಸಿ ಅಲೋಹಗಳನ್ನು ಸರಿದೂಗಿಸ್ಬೇಕು. ಕೊನೆಯದಾಗಿ 3ನೇ ಹಂತದಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಏನು ಮಾಡಬೇಕು? ಸರಿದೂಗಿಸ್ಬೇಕು. ಹಾಗಾದರೆ ಮೊದಲನೇದಾಗಿ ಲೋಹ ಕಬ್ಬಿಣ ಪ್ರತಿವರ್ತಕದಲ್ಲಿ ಎಷ್ಟಿದೆ? 2 ಇದೆ. ಉತ್ಪನ್ನದಲ್ಲಿ ಎಷ್ಟಿದೆ? 1 ಇದೆ. ಹಾಗಾದರೆ ಇದನ್ನು ನಾವು ಸರಿದೂಗಿಸೋಣ. ಇದನ್ನು ಸರಿದೂಗಿಸ್ಬೇಕಾದ್ರೆ ಏನು ಮಾಡಬೇಕು? ಇಲ್ಲಿ 2 ಇದೆಯಲ್ಲ, ಇಲ್ಲಿ ಏನಿದೆ? 1 ಇದೆ. ಇದನ್ನು ನಾವೇನು ಮಾಡಬೇಕು? 2ರಿಂದ ಮಲ್ಟಿಪ್ಲೈ ಮಾಡಬೇಕು. 2 FeOH ಥ್ರೈಸ್ ಆಯಿತು. ಇದನ್ನು 1 ಕ್ಯಾನ್ಸಲ್ ಮಾಡೋಣ, ಇಲ್ಲಿ 2 ಬರದೆ. ಹಾಗಾದರೆ ಎಷ್ಟಾಯಿತು? ಪ್ರತಿವರ್ತಕದಲ್ಲಿ
Fe 2 ಆಯಿತು, ಉತ್ಪನ್ನದಲ್ಲಿ Fe 2 ಆಯಿತು. ಹಾಗೆ ಇವಾಗ ನೋಡಿ ಆಕ್ಸಿಜನ್ ನೋಡಿ ಇಲ್ಲಿ 2 ಇಂಟು 1 2 ಇಂಟು 3 ಎಷ್ಟಾಯಿತು 6 ಆಯಿತು. ಇಲ್ಲಿ ಆಕ್ಸಿಜನ್ ಎಷ್ಟಿದೆ 7 ಇದೆ. ಇದನ್ನು ಕ್ಯಾನ್ಸಲ್ ಮಾಡಬೇಕು, 6 ಬರಿಬೇಕು. ಸರಿ, ಇವಾಗ ಹೈಡ್ರೋಜನ್ ನೋಡಿ, ಹೈಡ್ರೋಜನ್ ಎಷ್ಟಿದೆ ಇಲ್ಲಿ 3 ಇದೆ. 2 ಇಂಟು 3 ಇಲ್ಲಿ ಎಷ್ಟಾಯಿತು 6 ಆಯಿತು. ಇದನ್ನು ಕ್ಯಾನ್ಸಲ್ ಮಾಡಿ 6 ಹೈಡ್ರೋಜನ್. ಸರಿ, ಇವಾಗ Fe ಏನಾಯಿತು 2 ಆಯಿತು. ನಂತರ ಯಾವುದಿದೆ ಪೊಟ್ಯಾಷಿಯಮ್ ತಗೊಳ್ಳೋಣ. ಪೊಟ್ಯಾಷಿಯಮ್ ಎಷ್ಟಿದೆ ಇಲ್ಲಿ ಪ್ರತಿವರ್ತಕದಲ್ಲಿ 1, ಉತ್ಪನ್ನದಲ್ಲಿ 2. ಹಾಗಾದರೆ ಇದನ್ನೇನು ಮಾಡಬೇಕು, ಪ್ರತಿವರ್ತಕದಲ್ಲಿ ಇರುವಂತಹ ಒಂದು ಪೊಟ್ಯಾಷಿಯಮ್ಗೆ 2ರಿಂದ ಮಲ್ಟಿಪ್ಲೈ ಮಾಡಬೇಕು, 2 KOH. ಸರಿ, ಇದನ್ನು ನಾವು 2 ಬರಿತೀವಿ. 2 ಇಲ್ಲೂ 2 ಆಯಿತು, ಉತ್ಪನ್ನದಲ್ಲಿ 2 ಆಯಿತು. ಹಾಗೆ ಇನ್ನು ಆಕ್ಸಿಜನ್ ಬದಲಾವಣೆಯನ್ನು ಗಮನಿಸ್ರಿ. 2 ಆಕ್ಸಿಜನ್ ಮತ್ತು ಇಲ್ಲಿ 12 ಆಕ್ಸಿಜನ್, 2 ಆಕ್ಸಿಜನ್ ಮತ್ತು ಇಲ್ಲಿ 12 ಆಕ್ಸಿಜನ್ ಎಷ್ಟಾಯಿತು 14 ಆಯಿತು. ಈಗಾಗಲೇ 12 ಇತ್ತು, ಅದನ್ನು ತೆಗೀರಿ, ಇಲ್ಲಿ 14 ಬರೀರಿ. ನಂತರ ಹೈಡ್ರೋಜನ್ ಎಷ್ಟಿದೆ ಇಲ್ಲಿ 2, ಇಲ್ಲಿ ಎಷ್ಟಿದೆ 1, ಇದನ್ನು ತೆಗೀರಿ, ಇಲ್ಲಿ 2 ಬರೀರಿ. ನಂತರ ಈಗ ಪೊಟ್ಯಾಷಿಯಮ್ ಇಲ್ಲಿ 2 ಆಯಿತು, ಇಲ್ಲಿ 2 ಆಯಿತು. ನೆಕ್ಸ್ಟ್ ಯಾವ್ದು ನೋಡಬೇಕು, ಸಲ್ಫರ್. ಸಲ್ಫರ್ ನೋಡಿ ಇಲ್ಲಿ ಪ್ರತಿವರ್ತಕದಲ್ಲಿ 3 ಇದೆ, ಉತ್ಪನ್ನದಲ್ಲಿ 1. ಹಾಗಾದ್ರೆ ಏನು ಮಾಡಬೇಕು, ಇದನ್ನು ಉತ್ಪನ್ನದಲ್ಲಿ 3ರಿಂದ ಮಲ್ಟಿಪ್ಲೈ ಮಾಡಬೇಕು, ಅಂದರೆ ಗುಣಾಕಾರ ಗುಣಿಸ್ಬೇಕು 3. ಸರಿ ನೋಡಿ, ಇಲ್ಲಿ ಪ್ರತಿವರ್ತಕದಲ್ಲಿ ಎಷ್ಟಿದೆ ಸಲ್ಫರು 3 ಇದೆ, ಉತ್ಪನ್ನದಲ್ಲಿ 1 ಇತ್ತು, ಅದನ್ನು ನಾವೇನು ಮಾಡಿದ್ವಿ 3ರಿಂದ ಗುಣಾಕಾರ ಮಾಡಿದ್ವಿ. ಹಾಗಾದರೆ ಎಷ್ಟಾಯ್ತದು 3 ಆಯಿತು. ಇವಾಗ 3 ಆದಾಗ ನೋಡಿ ಪೊಟ್ಯಾಷಿಯಮ್ ಮತ್ತೆ ಸಂಖ್ಯೆ ಬದಲಾಗ್ತದೆ. ಈಗ ಮೊದಲಿಗೆ ಎಷ್ಟಿತ್ತು ಪೊಟ್ಯಾಷಿಯಮ್ 2 ಇತ್ತು, ಈಗ 3 ಇಂಟು 2 ಎಷ್ಟಾಯಿತು 6 ಆಯಿತು. ಇದನ್ನು ಚೇಂಜ್ ಮಾಡ್ಕೋಬೇಕು 6. ಹಾಗಾದರೆ ಪೊಟ್ಯಾಷಿಯಮ್ ಎಷ್ಟಾಯಿತು 6 ಆಯಿತು. ಹಾಗೆ ಆಕ್ಸಿಜನ್ನು ಕೂಡ ಬದಲಾಗುತ್ತೆ. 3 ಇಂಟು 4 3 ಇಂಟು 4 ಎಷ್ಟಾಯಿತು 12, 12 ಆಕ್ಸಿಜನ್. ಆಮೇಲೆ ಇಲ್ಲಿ 12 ಪ್ಲಸ್ ಇಲ್ಲಿ 2 3 6, 6 ಆಕ್ಸಿಜನ್. 12 ಪ್ಲಸ್ 6 18 ಆಕ್ಸಿಜನ್ ಎಷ್ಟಾಯಿತು, ಇದನ್ನು 6ಅನ್ನು ಕ್ಯಾನ್ಸಲ್ ಮಾಡಿ 18 ಬರಿಬೇಕು. 18 ಆಕ್ಸಿಜನ್ ಆಯಿತು, 18 ಆಕ್ಸಿಜನ್. ಸರಿ, ಇವಾಗ ಇಲ್ಲಿ ನೋಡಿ ಆಕ್ಸಿಜನ್ 18 ಆಯಿತು. ಇನ್ನು ನಂತರ ಯಾವುದು ನೋಡಬೇಕು, ಇವಾಗ ಪೊಟ್ಯಾಷಿಯಮ್ ಇಲ್ಲಿ ಮತ್ತೆ ಚೇಂಜ್ ಆಯಿತು, ಇಲ್ಲಿ 2 ಆಯಿತು, ಇಲ್ಲಿ 6 ಆಯಿತು. ಇವಾಗ ಪ್ರತಿವರ್ತಕದಲ್ಲಿ ಪೊಟ್ಯಾಷಿಯಮ್ 2 ಇದೆ, ಉತ್ಪನ್ನದಲ್ಲಿ 6 ಇದೆ. ಅದಕ್ಕೇನು ಮಾಡಬೇಕು ಅಂದಾಗ ಪ್ರತಿವರ್ತಕದಲ್ಲಿ ಪೊಟ್ಯಾಷಿಯಮನ್ನು ನಾವೇನು ಮಾಡಬೇಕು 6ರಿಂದ ಗುಣಿಸ್ಬೇಕು. ಈ 2ಅನ್ನು ತೆಗೀರಿ, 6ರಿಂದ ಗುಣಿಸಿ 6ರಿಂದ ಗುಣಿಸಿದಾಗ ಎಷ್ಟಾಯಿತು, ಇದು 6 ಪೊಟ್ಯಾಷಿಯಮ್ ಆಯಿತು. 6 ಪೊಟ್ಯಾಷಿಯಮ್, ಇಲ್ಲಿಯೂ 6 ಆಯಿತು, ಸರಿದೋಗ್ತು. ಅದೇ ರೀತಿ ಆಕ್ಸಿಜನ್ ಚೇಂಜ್ ಆಗುತ್ತೆ. ಇಲ್ಲಿ 6 ಆಕ್ಸಿಜನ್ ಪ್ಲಸ್ 3 4 12 ಆಕ್ಸಿಜನ್ ಎಷ್ಟಾಯಿತು, ಇದು 14 ಹೋಗಿ 18 ಆಯಿತು, 18 ಆಕ್ಸಿಜನ್ ಆಯಿತು. ಅದೇ ರೀತಿ ಹೈಡ್ರೋಜನ್ ನೋಡಿ, ಹೈಡ್ರೋಜನ್ 6, 2 ಇತ್ತು, ಇದು ಹೋಗಿ ಎಷ್ಟಾಯಿತು 6 ಆಯಿತು. ಸರಿ, ಇವಾಗ ಒಂದು ಸಲ ನೋಡಿಬಿಡಿ. Fe 2 ಆಯಿತು, ಇಲ್ಲಿ Fe 2 ಆಯಿತು. ಸಲ್ಫರ್ 3, ಸಲ್ಫರ್ 3, ಆಕ್ಸಿಜನ್ 18, ಆಕ್ಸಿಜನ್ 18, ಪೊಟ್ಯಾಷಿಯಮ್ 6, ಪೊಟ್ಯಾಷಿಯಮ್ 6, ಹೈಡ್ರೋಜನ್ 6, ಹೈಡ್ರೋಜನ್ 6. ಈಗ ಇದು ರಾಸಾಯನಿಕ ಸಮೀಕರಣ ಏನಾಯಿತು, ಸರಿದೂಗಿಸಲ್ಪಟ್ಟಿದೆ ಅಂತ ಹೇಳ್ಬೋದು. ಈ ರೀತಿ ನಾವು ಇನ್ನೂ ಬೇರೆ ಬೇರೆ ಸಮೀಕರಣಗಳನ್ನು ಬರ್ಕೊಂಡು ಅವುಗಳನ್ನು ಈ ಒಂದು ವಿಧಾನದ ಮೂಲಕ ಸರಿದೂಗಿಸ್ಬೋದು. ಈ ರೀತಿ ನೀವು ಸಹಿತ ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತ ಅದು ಏನಾಗುತ್ತೆ ರಾಸಾಯನಿಕ ಸಮೀಕರಣ ಸರಿದೂಗಿಸಲು ಬರುತ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.